ಆಲ್ ರೈಟ್, ಕರ್ನಾಟಕದಲ್ಲಿ ಕೆಲವು ಕ್ಷೇತ್ರಗಳನ್ನು ಕ್ವಿಕ್ಕಾಗಿ ನೋಡ್ಕೊಂಡು ವಾಪಸ್ ರಾಷ್ಟ್ರಮಟ್ಟಕ್ಕೆ ಹೊಟ್ಟೋಗ್ಬಿಡೋಣ. ಯಾಕಂದರೆ ಈ ಕರ್ನಾಟಕದ ಇನ್ನೂ ಪರಿಸ್ಥಿತಿ ಏನು ದೊಡ್ಡದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಲ್ಲ. ಅಪ್ಪ ಮಕ್ಕಳ ವಿರುದ್ಧ ತೊಡೆ ತಟ್ಟಿದ್ದಂಥ ಈಶ್ವರಪ್ಪನವರಿಗೆ ಠೇವಣಿ ನಷ್ಟವಾಗಿದೆ. ಅವರು ಹೇಳ್ತಾ ಇದ್ರು, ನಾನು ಗೆದ್ದು ಬಂದು ಮೋದಿ ಮುಂದೆ ಸೇರ್ಕೋತೀನಿ ವಾಪಸ್ಸು ಅಂತ. ಅದು ಸೇರ್ಕೊಳ್ಳೋ ಪ್ರಶ್ನೆ ಇಲ್ಲ, ಠೇವಣಿ ಸೇರ್ಕೋಬೋದು ಬೇಕಿದ್ರೆ, ಆದರೆ ಗೆದ್ದು ಬಂದಿದ್ದಿಲ್ಲ. ಟಿಡಿಪಿಯ ಉನ್ನತ ಮೂಲಗಳು ಹೇಳ್ತಾ ಇವೆ, ದಿಸ್ ಇಸ್ ಕ್ರಿಟಿಕಲ್. ನಾಟ್ ಬೊಮ್ಮಾಯಿ ಮಾತಾಡ್ತಾರೋ ಇನ್ನೊಬ್ರು ಮಾತಾಡ್ತಾರೋ ಅಲ್ಲ. ಈಗ ನಾವು NDA ಜೊತೆ ಇದ್ದೇವೆ. ಟಿಡಿಪಿ ಹೇಳಿಕೆ, ಟಿಡಿಪಿ ಬೋತ್ ಟಿಡಿಪಿ ಅಂಡ್ ಜೆಡಿಯು ಆಗ್ಲೇ ಆಗಿತ್ತು. ಈಗ ನೆಕ್ಸ್ಟ್ ಇಸ್ ಟಿಡಿಪಿ. ಸೊ ಟಿಡಿಪಿ ಹೇಳ್ತಾ ಇದೆ ನಾವು NDA ಜೊತೆ ಇದ್ದೇವೆ ಅಂದ್ರೆ ಅರ್ಥ NDAಗೆ ಏನು ಸಂಖ್ಯೆಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಅದರಿಂದ 5, 4, 6, 3, 8 ಹೆಚ್ಚು ಕಡಿಮೆ ಆದರೂ 275 ಕ್ರಾಸ್ ಆಗೇ ಆಗ್ತಾರ ಆಗಿ ಅವರು ಸರ್ಕಾರವನ್ನು ರಚನೆ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಅಷ್ಟೇ ಪಾಯಿಂಟ್. ಇಲ್ಲಿ ಅದೊಂದು ಕ್ಲಿಯರ್ ಆಗ್ತಾ ಇದೆ. ಕ್ಲಿಯರ್ ಪಾಯಿಂಟ್. ಇನ್ನೇನು ವ್ಯತ್ಯಾಸ ಆಗ್ಲಿಕ್ಕಿಲ್ಲ. ಆಗ ಆ ಎರಡು ಅಂಶಗಳೇ ಇಷ್ಟೊತ್ತು ಗೋಜಲನ್ನ ಕ್ರಿಯೇಟ್ ಮಾಡಿದ್ದು. ಯಾವಾಗ ವೇಣುಗೋಪಾಲ್ ಹೋಗಿ ಮಾತಾಡ್ತಾರಂತೆ ಚಂದ್ರಬಾಬು ಜೊತೆ, ಮಮತಾ ಬ್ಯಾನರ್ಜಿ ಇನ್ಯಾರೋ ಹೋಗ್ಬಿಟ್ಟು JDU ಜೊತೆ ಮಾತಾಡಕ್ಕೆ ಟ್ರೈ ಮಾಡ್ತಾರಂತೆ ಅಂತೆಲ್ಲ ಅಂದಾಗಲೇ ಗೋಜಲ್ ಸ್ಟಾರ್ಟ್ ಆಗಿದ್ದು. ಈ ಎರಡು ಗೋಜಲುಗಳು ಸಾಲ್ವ್ ಆದರೆ ಆಗ ತೀವ್ರ ಮುಖಭಂಗವನ್ನು ಅನುಭವಿಸಿರುವ ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶದಲ್ಲಿ ತನ್ನದೇ ಆದ ಸರಿಸುಮಾರು 60 ಸ್ಥಾನಗಳನ್ನು ಕಳೆದುಕೊಂಡಿರುವ ಭಾರತೀಯ ಜನತಾ ಪಕ್ಷ ಸ್ಟಿಲ್ ವಿಲ್ ಹ್ಯಾವ್ ಎ ಲಾಸ್ಟ್ ಲಾಫ್ ಬೈ ಫಾರ್ಮಿಂಗ್ ದಿ ಗವರ್ನಮೆಂಟ್. ಬೈ ದ ಸಪೋರ್ಟ್ ಆಫ್ ಅದರ್ಸ್. ಅದಕ್ಕೆ ಹೇಳಿದ್ದು ವಾಜಪೇಯಿ ಸರ್ಕಾರದ ರೀತಿ ದಿ ಒರಿಜಿನಲ್ NDA ಸರ್ಕಾರ ವಾಪಸ್ ಬರುತ್ತೆ. ಆವಾಗ ಆ ಹಂತದಲ್ಲಿ ಒಂದು ವೇಳೆ 297 ಇರೋದು 300 ಆಗ್ಬೋದು, 297 ಇರೋದು 290 ಆಗ್ಬೋದು. ಅಲ್ಲಿ ಬಹುಮತಕ್ಕೆ ತೊಂದರೆ ಆಗಲ್ಲ. ಹೌದು, ದಾಟ್ಸ್ ನಾಟ್ ಎ ಪ್ರಾಬ್ಲಮ್ ಅಲ್ವಾ? ಹೌದು, ಯಾಕಂದ್ರೆ ಅದರ್ಸ್ ಅಲ್ಲಿ ಯಾರೋ 4 ಜನನೋ 3 ಜನನೋ ಇಬ್ಬರು ಬರ್ಬೋದು, ಬಿಡಬಹುದು, ಅದು ಪ್ರಶ್ನೆ ಬೇರೆ. ಅದು ಮತ್ತೆ ಉಳಿದ ಪಕ್ಷಗಳೆಲ್ಲ ಅವ್ರ ಜೊತೆ ಉಳ್ಕೋಬಹುದು. ಆಮೇಲೆ ರಿಪೇರಿ ಕಾರ್ಯ ಸ್ಟಾರ್ಟ್ ಮಾಡಬೇಕು. ಯಾಕೆ UP ಸೋತ್ವಿ, ಯಾಕೆ ಬಂಗಾಳದಲ್ಲಿ ಸೋತ್ವಿ, ಡ್ಯಾಶು ಅಂತ ಮಾಡ್ಕೋಬಹುದು ಬೇಕಿದ್ರೆ. ಅದು ಅವ್ರಿಗೆ ಬಿಟ್ಟಿದ್ದು. ಸರ್ಕಾರದ ಫಾರ್ಮೇಷನ್ ತೊಂದರೆ ಆಗ್ಲಿಕ್ಕಿಲ್ಲ. ಕರೆಕ್ಟ್ ಅವ್ರಿಗೆ ಸದ್ಯಕ್ಕೆ. ಆಲ್ ರೈಟ್.